ಚಾಣಕ್ಯ ಆ ಕಡೆನೇ ಬರ್ತಿರೋದನ್ನ ನೋಡಿದ ಒಬ್ಬ ಯುವ ದ್ವಾರಪಾಲಕ ಅವರಿಗೆ ಅಡ್ಡ ಬಂದು, ಹೇಯ್, ಯಾರಯ್ಯ ನೀನು ಅಂತ ರೇಗ್ದ. ರಾಜನ್ನ ಭೇಟಿ ಆಗ್ಬೇಕು ಅನ್ನೋ ಅವಸರದಲ್ಲಿದ್ದ ಚಾಣಕ್ಯ ದ್ವಾರಪಾಲಕನ ಕಡೆ ನೋಡ್ತಾ, ನಾನು ತಕ್ಷಶಿಲೆಯ ಪ್ರಾಧ್ಯಾಪಕ ಆಚಾರ್ಯ ಚಾಣಕ್ಯ, ನಂದರಾಜರನ್ನ ಕೂಡ್ಲೇ ಭೇಟಿ ಆಗ್ಬೇಕಿತ್ತು ಅಂದ್ರು. ಚಾಣಕ್ಯರ ಹೆಸರು ಕೇಳ್ತಿದ್ದಂಗೆ ಅಲ್ಲೇ ನಿಂತಿದ್ದೊಬ್ಬ ಹಿರಿಯ ದ್ವಾರಪಾಲಕ ಓಡ್ ಬಂದು ತುಂಬಾ ವಿನಮ್ರವಾಗಂದ, ಕ್ಷಮಿಸಿ ಆಚಾರ್ಯರೇ, ಈ ಹುಡುಗನಿಗೆ ನೀವ್ಯಾರು ಅಂತ ಗೊತ್ತಿಲ್ಲ, ನಾನು ಮಹಾರಾಜರಿಗೆ ಸಂದೇಶ ಕಳಿಸ್ತೀನಿ ಅಂತ ಹೇಳಿ ತನ್ನ ಜತೆಗಿದ್ದವನ್ ಕಡೆ ನೋಡ್ದ. ಕೂಡ್ಲೆ ಆ ಯುವ ದ್ವಾರಪಾಲಕ ಒಳಗ್ ಹೋದ. ಸ್ವಲ್ಪ ಹೊತ್ತಲ್ಲಿ ಹೊರಗೆ ಬಂದ ಆ ದ್ವಾರಪಾಲಕ ವ್ಯಂಗ್ಯವಾಗಿ ನಗ್ತಾ, ಈಗ ಮಹಾರಾಜರು ಸಭೆಯಲ್ಲಿದ್ದಾರೆ, ನೀವು ಕಾಯ್ತಾ ಇರಿ ಅಂತ ಚಾಣಕ್ಯಂಗೆ ಹೇಳ್ದ. ಇದನ್ನ ಕೇಳಿ ಚಾಣಕ್ಯ ಅಲ್ಲೇ ನಿರೀಕ್ಷಕರಿಗೆ ಅಂತ ಇದ್ದ ಒಂದು ಕಲ್ಲು ಕಟ್ಟೆ ಮೇಲೆ ಕೂತ್ರು. ಆಚಾರ್ಯ ಚಾಣಕ್ಯ ರಾಜನ ಸಂದೇಶಕ್ಕಾಗಿ ಕಾಯ್ತಾ ಇದ್ರು. ಆದ್ರೆ ಪ್ರತೀಕ್ಷೆ ಮಾಡ್ತಾ ಮಾಡ್ತಾ ಆಗ್ಲೇ ಸಾಯಂಕಾಲ ಆಗೋಗಿತ್ತು. ಇವ್ರು ಎಷ್ಟು ಬಾರಿ ಕೇಳಿದ್ರು ದ್ವಾರಪಾಲಕರು ರಾಜರು ಸಭೆಯಲ್ಲಿದ್ದಾರೆ ಅಂತಾನೆ ಹೇಳ್ತಿದ್ರು. ಇನ್ನು ತಡ ಮಾಡೋದು ಸರಿಯಲ್ಲ ಅಂತ ಅನ್ಸಿ ಏನ್ ಮಾಡೋದು ತಿಳಿದೆ ಚಾಣಕ್ಯ ಎದ್ ನಿಂತ್ರು. ಅದೇ ಸಮಯದಲ್ಲೇ ಅಲ್ಲಿ 10-15 ಜನ ಇದ್ದ ಅಡುಗೆಯವರ ಒಂದು ತಂಡ ನಡೀತಾ ಬಂತು. ತಲೆ ಮೇಲೆ ಅಡಿಗೆ ಸಾಮಾನು, ಮಣ್ಣಿನ ಮಡಕೆ, ತರಕಾರಿ ಹೊತ್ತು ನಡೀತಾ ಇದ್ದ ಆ ತಂಡದಲ್ಲಿ ಒಬ್ಬ ಚಿಕ್ಕ ಹುಡುಗ ಎಡವಿ ಕೆಳಗ್ ಬಿದ್ದ. ಕೂಡ್ಲೆ ಅವನ ತಲೆ ಮೇಲಿದ್ದ ಮಣ್ಣಿನ ಪಾತ್ರೆಗಳೆಲ್ಲ ಕೆಳಗ್ ಬಿದ್ದು ಚೂರಾದ್ವು. ಇದನ್ನ ನೋಡಿ ದ್ವಾರಪಾಲಕರು ಸಿಟ್ಟಿಂದ ಆ ತಂಡದ ಕಡೆ ಹೋಗಿ ಅವರಿಗೆ ಬೈಯೋಕ್ ಶುರು ಮಾಡಿದ್ರು. ಇದೇ ಸರಿಯಾದ ಅವಕಾಶ ಅಂತ ಯೋಚಿಸಿದ ಆಚಾರ್ಯ ಚಾಣಕ್ಯ ಕೂಡ್ಲೆ ರಾಜಭವನ ಪ್ರವೇಶ ಮಾಡಿಬಿಟ್ರು. ಆದ್ರೆ ಅಲ್ಲಿನ ದೃಶ್ಯ ನೋಡಿ ಚಾಣಕ್ಯರಿಗೆ ಆಶ್ಚರ್ಯ ಆಯ್ತು. ಅಲ್ಲಿ ಯಾವ ಸಭೆನೂ ನಡೀತಾ ಇರಲಿಲ್ಲ. ಬದಲಾಗಿ ಆ ಸ್ಥಾನದಲ್ಲಿ ರಾಜ ನರ್ತಕಿಯರ ನೃತ್ಯ ನಡೀತಾ ಇತ್ತು. ತನ್ನ ಸಿಂಹಾಸನದ ಮೇಲೆ ಕೂತಿದ್ದ ಮಹಾರಾಜ ನಂದ ಮದ್ಯದ ನಶೆಯಲ್ಲಿ ಮೈ ಮರ್ತಿದ್ದ. ಅಚಾನಕ್ಕಾಗಿ ನಂದನ ದೃಷ್ಟಿ ಚಾಣಕ್ಯರ ಕಡೆ ಹೋಯ್ತು. ನಂದ ಸಿಟ್ಟಲ್ಲಿ ಸರಿಯಾಗಿ ಎದ್ದು ಕೂತು ಕೂಗ್ದ, ಹೇಯ್, ಯಾರ್ ನೀನು, ಒಳಗೆ ಹೇಗ್ ಬಂದೆ? ರಾಜನ್ ಸಿಟ್ಟು ನೋಡಿ ಗಾಬರಿಯಾಗಿ ನರ್ತಕಿಯರು ನೃತ್ಯ ನಿಲ್ಲಿಸಿ ಹಿಂದೆ ತಿರುಗಿ ನೋಡಿದ್ರು. ಆಚಾರ್ಯ ಚಾಣಕ್ಯ ಮಹಾರಾಜನ್ ಕೈ ಮುಗಿತಾ ಶಾಂತವಾಗಿ ಹೇಳಿದ್ರು, ಪ್ರಣಾಮ ಮಹಾರಾಜ, ನಾನು ತಕ್ಷಶಿಲೆಯ ಶಿಕ್ಷಕ ಆಚಾರ್ಯ ಚಾಣಕ್ಯ. ಧನಾನಂದನಿಗೆ ಚಾಣಕ್ಯ ಹೀಗ್ ಬಂದಿದ್ದು ಇಷ್ಟ ಆಗ್ಲಿಲ್ಲ. ಆದ್ರೂ ಅವನು ತನ್ನ ಸಿಟ್ನ ಅದ್ಮಿಟ್ಟು ಸ್ವಲ್ಪ ಮೃದುವಾಗಂದ, ಪ್ರಣಾಮ ಆಚಾರ್ಯ ಚಾಣಕ್ಯ. ಆದ್ರೆ ಹೀಗೆ ಅವಸರದಲ್ಲಿ ಹೇಳ್ದೆ ಕೇಳ್ದೆ ಒಳಗ್ ನುಗ್ಗೋ ಅಗತ್ಯ ಏನಿತ್ತು? ಅಂದಾಗೆ ಅರಮನೆ ಹೊರಗೆ ಒಂದು ಸ್ನಾನದ ಗೃಹ ಇತ್ತಲ್ವಾ, ಅಲ್ಲೇ ಸ್ನಾನ ಮಾಡಿಕೊಂಡು ಬಟ್ಟೆ ಒಗ್ದು ಶುಭ್ರವಾಗಿ ಬರ್ಬೋದಿತ್ತಲ್ಲ ಅಂತ ಚಾಣಕ್ಯರನ್ನ ಕುಹಕವಾಗಿ ನೋಡ್ದ. 5 ದಿನದ ಪ್ರಯಾಣದಿಂದ ಚಾಣಕ್ಯರ ಬಟ್ಟೆ ಎಲ್ಲ ಕೊಳಕಾಗಿದ್ವು. ಚಾಣಕ್ಯರಿಗೆ ನಂದನ ಕೊಂಕು ಮಾತು ತಾಗ್ತು. ಆದ್ರೂ ಅವರು ಸಮಾಧಾನದಿಂದ, ಮಹಾರಾಜ, ನಾನು ಮಧ್ಯಾಹ್ನದಿಂದ ನಿಮ್ಮ ಸಂದೇಶಕ್ಕೆ ನಿರೀಕ್ಷೆ ಮಾಡ್ತಾ ಇದ್ದೆ ಅಂದ್ರು. ಅವ್ರ ಮಾತನ್ನ ತುಂಡಸ್ತಾ ಧನಾನಂದ ಅಂದ, ಹೊತ್ತಾಯ್ತು ಅಂತ ಹೀಗೆ ಕಳ್ಳರ ಥರ ಒಳಗೆ ನುಗ್ಗಿದ್ರಲ್ಲ, ಇದೇನಾ ನೀವು ತಕ್ಷಶಿಲೆಯಲ್ಲಿ ಕಲ್ತಿರೋ ಶಿಕ್ಷಣ? ಚಾಣಕ್ಯರಿಗೆ ನಂದನ ಅಪಹಾಸ್ಯದಿಂದ ನೋವಾಯ್ತು. ಆದ್ರೂ ಅವರು ಏನೂ ಮಾತಾಡದೆ ಸುಮ್ಮನೆ ನಿಂತರು. ಧನಾನಂದ ಅವ್ರನ್ನ ನೋಡ್ತಾ ಮತ್ತೆ ಅಂದ, ನೀವು ಪುಣ್ಯವಂತರು ಆಚಾರ್ಯ ಚಾಣಕ್ಯರೇ, ಯಾಕಂದ್ರೆ ನಾವು ಬ್ರಾಹ್ಮಣರನ್ನ ಸಾಯಿಸೋದಿಲ್ಲ, ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನಿಮ್ಮ ತಲೆ ನೆಲದ ಮೇಲೆ ಉರುಳಿ ಬಿದ್ದಿರ್ತಿತ್ತು. ಚಾಣಕ್ಯರ ಮುಖದ ಮೇಲೆ ಚಿಂತೆ ಗೆರೆಗಳು ಕಾಣಿಸಿದ್ವು. ಮಹಾರಾಜನಂದ, ನನ್ ಮಾತ್ ಕೇಳಿ, ಗಾಂಧಾರ ರಾಜ ಅಂಬಿ ಮೆಸಿಡೋನಿಯಾದ ಸಾಮ್ರಾಟ ಅಲೆಕ್ಸಾಂಡರ್ ಮುಂದೆ ಶರಣಾಗಿದ್ದಾರೆ. ಈಗ ಅಲೆಕ್ಸಾಂಡರ್ ಭಾರತ ಭೂಮಿಯ ಎಲ್ಲಾ ಸಾಮ್ರಾಜ್ಯಗಳನ್ನು ನಾಶ ಮಾಡೋ ಸಾಧ್ಯತೆ ಇದೆ. ನಾವೀಗ ಅಖಂಡ ಭಾರತದ ನಿರ್ಮಾಣ ಮಾಡಬೇಕು ಮಹಾಪ್ರಭು, ಅದನ್ನೇ ಚರ್ಚೆ ಮಾಡೋದಕ್ಕೆ ನಿಮ್ಮ ಹತ್ರ ಅಂತ ಚಾಣಕ್ಯ ಇನ್ನೂ ಏನೋ ಹೇಳಕ್ ಮುಂದಾದ್ರು. ಆಗ ಧನಾನಂದ ತನ್ನ ಕೈಲಿದ್ದ ಮದ್ಯದ ಬಟ್ಲನ್ನ ಸೇವಕಿ ಕೊಟ್ಟು ಚಾಣಕ್ಯರಿಗೆ ತನ್ನ ಹತ್ರ ಬರಕ್ ಸನ್ನೆ ಮಾಡ್ತಾ ಅಂದ, ಚರ್ಚೆ ಅಷ್ಟೆಲ್ಲ ದೂರ ನಿಂತು ಮಾಡಬಾರ್ದು ಆಚಾರ್ಯರೇ, ಬನ್ನಿ ಬನ್ನಿ, ಇಲ್ಲಿ ಹತ್ರ ಬನ್ನಿ. ಚಾಣಕ್ಯರಿಗೆ ನಂದನ ಮಾತಿಂದ ಮುಜುಗರ ಆಯ್ತು. ಆದ್ರೂ ಅವರು ರಾಜಾಜ್ಞೆ ಪಾಲನೆ ಮಾಡ್ತಾ ಅವನ ಹತ್ರ ಬಂದ್ರು. ಧನಾನಂದ ತನ್ನ ಎದುರು ಬಂದ ಚಾಣಕ್ಯರಿಗೆ ಅಂದ, ಈಗ ನೀವು ಮಂಡಿಯೂರಿ ನನ್ನ ಮುಂದೆ ಕೂರಿ, ಆಗ ಚರ್ಚೆ ಮಾಡೋಣ. ಚಾಣಕ್ಯರಿಗೆ ತುಂಬಾ ಅವಮಾನ ಆಯ್ತು. ಆದ್ರೂ ಈ ಅಪಮಾನ ಸಹಿಸಿಕೊಂಡು ಮಂಡಿಯೂರಿ ರಾಜನ್ ಮುಂದೆ ಕೂದ್ರು. ಆ ಕ್ಷಣದಲ್ಲಿ ಅವ್ರ ಮನಸ್ಸಿನಲ್ಲಿ ಕೇವಲ ಪ್ರಜೆಗಳು, ದೇಶದ ಚಿಂತೆನೇ ಇತ್ತು. ಅಷ್ಟರಲ್ಲೇ ಧನಾನಂದ ಸಿಟ್ನಲ್ಲ, ಆಚಾರ್ಯ, ಈಗ ಅರ್ಥ ಆಯ್ತಾ? ಇದು ನಿನ್ನ ಅರ್ಹತೆ. ಕವಡೆ ಕಾಸಿನ ಶಿಕ್ಷಕ ನೀನು ಅನ್ನೋದು ಮರಿಬೇಡ.
ನೀನ್ ನಿನ್ ಕೆಲ್ಸ ದುಡ್ಕೋ. ಯುದ್ಧದ ಬಗ್ಗೆ, ಈ ನನ್ನ ರಾಜ್ಯದ ವಿಸ್ತರಣೆ ಬಗ್ಗೆ ಯೋಚನೆ ಮಾಡೋ ಕೆಲ್ಸ ನಂದು, ನಿಂದಲ್ಲ. ಇದನ್ನ ಕೇಳಿ ಚಾಣಕ್ಯ ಅಂದ್ರು, ಕ್ಷಮಿಸಿ ಮಹಾರಾಜ, ಆದ್ರೆ ಈ ರಾಜ್ಯ ಬರೀ ನಿಮ್ದಲ್ಲ, ನಮ್ಮಂತಹ ಪ್ರಜೆಗಳದ್ದು ಕೂಡ. ಈ ರಾಜ್ಯದ ರಕ್ಷಣೆ ಬಗ್ಗೆ ಯೋಚಿಸೋದು ನನ್ನ ಕರ್ತವ್ಯ ಅಂತ ಭಾವಿಸಿ ಇಲ್ಲಿ ಬಂದಿದ್ದೀನಿ. ಆ ಅಲೆಕ್ಸಾಂಡರ್ನ ಸೋಲ್ಸೋ ಸಾಮರ್ಥ್ಯ ನಿಮಗಿದೆ, ಅದಕ್ಕೆ ದಯವಿಟ್ಟು ನನ್ನ ಮಾತು ಕೇಳಿ. ಧನಾನಂದ ಸಿಟ್ನಲ್ಲಿ ಎದ್ದು ನಿಂತು ಕೂಗ್ದ, ನಂಗೆ ನನ್ನ ಸಾಮರ್ಥ್ಯ ಏನು ಅಂತ ಗೊತ್ತು. ಆ ಅಲೆಕ್ಸಾಂಡರ್ ಮಗಧದ ಮೇಲೆ ದಾಳಿ ಮಾಡಕ್ ಬಂದ್ರೆ ಆಗ ನಾನು ಅದ್ರ ಬಗ್ಗೆ ಯೋಚಿಸ್ತೀನಿ. ನಿನಗೆ ಕಡೆ ಎಚ್ಚರಿಕೆ ಕೊಡ್ತಿದ್ದೀನಿ, ಇನ್ನೂ ಹೆಚ್ಚು ವಾದ ಮಾಡಿದ್ರೆ ನೀನೊಬ್ಬ ಬ್ರಾಹ್ಮಣ ಅನ್ನೋದನ್ನು ಮರೆತು ನಿನ್ನ ಪಾಟಲಿಪುತ್ರದ ಪ್ರವೇಶ ದ್ವಾರಕ್ಕೆ ನೇಣು ಹಾಕ್ತೀನಿ. ಅದಕ್ ಮುಂಚೆನೆ ಇಲ್ಲಿಂದ ತೊಲಗು. ಚಾಣಕ್ಯ ರಾಜನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಅಂದ್ರು, ತೊಲಗ್ತೀನಿ ಮಹಾಪ್ರಭು, ಆದ್ರೆ ನೀವು ನಿಮ್ ಕರ್ತವ್ಯ ನಿಭಾಯಿಸಿದ್ರೆ ಈ ಬ್ರಾಹ್ಮಣನಿಗೆ ತಕ್ಷಶಿಲೆಯಿಂದ ಇಲ್ಲಿವರೆಗೂ ನಡೀತಾ ಬರೋ ಅಗತ್ಯ ಇರಲಿಲ್ಲ. ಮಗಧ ದೇಶದ ದುಸ್ಥಿತಿನ ನಾನು ಕಣ್ಣಾರೆ ನೋಡ್ದೆ. ನೀವೀಗಲೇ ಎಚ್ಚೆತ್ಕೊಳ್ದಿದ್ರೆ ಸಂಪೂರ್ಣ ಭಾರತ ಅಲೆಕ್ಸಾಂಡರ್ ಕೈವಶ ಆಗತ್ತೆ. ಆ ಅಲೆಕ್ಸಾಂಡರ್ ದಾಳಿ ಮಾಡದೇ ಇದ್ರು ನೀವಾಗೆ ಸಾಮ್ರಾಜ್ಯನ ನಾಶ ಮಾಡ್ಕೋತೀರಾ. ಇದನ್ನ ಕೇಳಿ ಧನಾನಂದನ್ ಕೋಪ ಮುಗಿಲ್ ಮುಟ್ತು. ಅವನು ಆಚಾರ್ಯ ಚಾಣಕ್ಯರಿಗೆ ಜೋರಾಗಿ ಒದ್ದು ಕೆಳಕ್ ಬೀಳಿಸಿ ತನ್ನ ಸೈನಿಕರನ್ನ ಕೂಗ್ದ. 4-5 ಸೈನಿಕರು ಓಡ್ತಾ ಬಂದ್ರು. ಧನಾನಂದ ಕೆಳಕ್ ಬಿದ್ದ ಚಾಣಕ್ಯರನ್ನ ನೋಡ್ತಾ ಅಂದ, ಆಚಾರ್ಯರ ಮಾನ ಸಮ್ಮಾನ ಅವರ ಜುಟ್ಟಲ್ಲಿರುತ್ತೆ ಅಲ್ವಾ, ಎಲ್ರೂ ಈ ದರಿದ್ರ ಬ್ರಾಹ್ಮಣನ ಜುಟ್ಟು ಹಿಡಿದು ಹೊರಗೆಸಿರಿ. ಸೈನಿಕರು ಕೂಡ್ಲೇ ರಾಜಾಜ್ಞೆ ಪಾಲನೆ ಮಾಡ್ತಾ ಚಾಣಕ್ಯರ ಶಿಖೆ ಹಿಡಿದು ಎಳಿತಾ ದ್ವಾರದವರೆಗೂ ತಂದ್ರು. ಪ್ರವೇಶ ದ್ವಾರದ ಹತ್ರ ಬರೋಕ್ಕೂ ಮುಂಚೆನೆ ಆಚಾರ್ಯ ಚಾಣಕ್ಯ ತಮ್ಮ ಶಕ್ತಿನೆಲ್ಲ ಒಗ್ಗೂಡಿಸಿ ಆ ಸೈನಿಕರನ್ನೆಲ್ಲ ಜೋರಾಗಿ ತಳ್ಳಿದ್ರು. ಅವರ ಶಕ್ತಿ ಹೇಗಿತ್ತಂದ್ರೆ ಆ 5 ಜನ ಸೈನಿಕರು ಆಯ ತಪ್ಪಿ ಕೆಳಗ್ ಬಿದ್ರು. ಕೂಡ್ಲೆ ಚಾಣಕ್ಯ ತಮ್ಮ ತಲೆ ಕೂದಲನ್ನ ಬಿಚ್ತಾ ಸಿಟ್ಟಲ್ಲಿ ನಂದನ ಕಡೆ ನಡೀತಾ ಗರ್ಜಿಸಿದ್ರು, ಹೇ ನಂದ, ತಪ್ಪು ನನ್ನದು. ದಾರಿಲೇ ನಿನ್ನ ಆಟಾಟೋಪ ನೋಡಿದ್ರೂನು ನಿನ್ನಂಥ ಪಾಪಿ ಈ ದೇಶನ ಜನರನ್ನ ರಕ್ಷಣೆ ಮಾಡ್ತಾನೆ ಅಂತ ಯೋಚಿಸಿ ನಾನ್ ತಪ್ಪು ಮಾಡ್ದೆ. ನೀನು ಇವತ್ತು ಕೇವಲ ನನ್ನನ್ನಲ್ಲ, ಇಡೀ ಪ್ರಜೆಗಳನ್ನು ಅವಮಾನ ಮಾಡಿದೀಯ. ಆ ತಾಯಿ ಕೊಟ್ಟ ಮಾತಿನಂತೆ ನಾನಿವತ್ತು ಶಪಥ ಮಾಡ್ತೀನಿ, ನಾನು ಚಣಕ ಪುತ್ರನಾದ ಚಾಣಕ್ಯ ಎಲ್ಲಿವರೆಗೂ ನಿಮ್ಮ ನಂದ ವಂಶದ ಸರ್ವನಾಶ ಮಾಡಿ ಈ ನಿನ್ನ ಮಗಧ ಸಿಂಹಾಸನದ ಮೇಲೆ ಯೋಗ್ಯವಾದ ರಾಜನನ್ನ ಕೂರ್ಸೋದಿಲ್ಲೋ ಅಲ್ಲಿವರೆಗೂ ಬಿಚ್ಚಿರೋ ಈ ನನ್ನ ಶಿಖೆನ ನಾನು ಕಟ್ಟೋದಿಲ್ಲ. ಇಷ್ಟ ಹೇಳಿ ಚಾಣಕ್ಯ ಅಲ್ಲಿಂದ ವೇಗವಾಗಿ ಹೊರಟು. ಧನಾನಂದ ಸಿಟ್ನಲ್ಲಿ ಕೆಂಪಾಗಿದ್ದ. ಅವನು ತನ್ನ ಸೈನಿಕರ ಕಡೆ ನೋಡ್ತಾ ಅಂದ, ಒಂದ್ ವೇಳೆ ಈ ಚಾಣಕ್ಯ ಮತ್ತೆ ಒಂದೇ ಒಂದು ಬಾರಿದು ನನ್ನ ರಾಜ್ಯದ ಸುತ್ತಮುತ್ತ ಕಂಡ್ರು ಅವನನ್ನ ಸಾರ್ವಜನಿಕವಾಗಿ ನೇಣಿಗೇರಿಸಿ. ಅಪಮಾನದಲ್ಲಿ ಕುದೀತಾ ಇದ್ದ ಆಚಾರ್ಯ ಚಾಣಕ್ಯ ಪಾಟಲಿಪುತ್ರದಿಂದ ತಕ್ಷಶಿಲೆ ಕಡೆ ನಡೀತಾ ಹೊರಟ್ರು. ಆಗಲೇ ಕತ್ತಲಾಗ್ತಾ ಇತ್ತು. ಒಂದು ಕಾಡನ್ನ ಪ್ರವೇಶ ಮಾಡೋ ಹಾದಿಲಿ ಚಾಣಕ್ಯ ನಡೀತಾ ಹೊರಟಿದ್ರು. ಅಷ್ಟರಲ್ಲೇ ಅವರ ದೃಷ್ಟಿ ಅದೇ ದಾರಿಲಿ ಮುಂದೆ ಹೊರಟಿದ್ದ 14-15 ವರ್ಷದ ಒಬ್ಬ ಹುಡುಗನ ಕಡೆ ಹೋಯ್ತು. ಆ ಹುಡುಗ ಒಬ್ಬನೇ ನಡೀತಾ ಹೊರಟಿದ್ದ. ನೋಡೋದಕ್ಕೆ ತೆಳ್ಳಗಿದ್ರು ತುಂಬಾ ಬಲಶಾಲಿಯಾಗಿ ಕಾಣ್ತಿದ್ದ ಆ ಹುಡುಗ ಬೇಟೆಗೆ ಹೊರಟ ಹುಲಿಯ ಹಾಗೆ ನಿಧಾನಕ್ಕೆ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಿದ್ದ. ಇದನ್ನ ನೋಡಿ ಚಾಣಕ್ಯರಿಗೆ ಆಶ್ಚರ್ಯ ಆಯ್ತು. ಈ ಹುಡುಗ ಈ ಸಮಯದಲ್ಲಿ ಕಾಡಲ್ಲಿ ಒಬ್ಬನೇ ಏನ್ ಮಾಡ್ತಿದ್ದಾನೆ ಅಂತ ಯೋಚಿಸ್ತಾ ಸದ್ದು ಮಾಡದೆ ಅವನನ್ನೇ ಹಿಂಬಾಲಿಸಿದ್ರು. ಆಗ್ಲೇ ಅವರಿಗೆ ಆ ಹುಡುಗ ಯಾರೋ 2 ವ್ಯಕ್ತಿಗಳನ್ನ ಹಿಂಬಾಲಿಸ್ತಿದ್ದಾನೆ ಅಂತ ಅರ್ಥ ಆಯ್ತು. ಇನ್ನು ಸ್ವಲ್ಪ ಮುಂದೆ ಹೋದ್ಮೇಲೆ ಆ 2 ವ್ಯಕ್ತಿಗಳು ಯಾರೋ ಒಬ್ಬ ಯಾತ್ರಿನ ಹಿಂಬಾಲಿಸ್ತಿದ್ದಾರೆ ಅನ್ನೋದನ್ನ ಚಾಣಕ್ಯ ಗಮನಿಸಿದ್ರು. ಆ 2 ವ್ಯಕ್ತಿಗಳು ದರೋಡೆಕೋರರು. ಅವರಿಬ್ರು ತಮ್ಮ ಮುಂದೆ ನಡೀತಿರೋ ಯಾತ್ರಿನ ದರೋಡೆ ಮಾಡಕ್ ಹೊಂಚ್ ಹಾಕ್ತಿದ್ದಾರೆ ಅಂತ ಚಾಣಕ್ಯರಿಗೆ ಅರ್ಥ ಆಯ್ತು. ಆದ್ರೆ ಆಗ್ಲೇ ಚಾಣಕ್ಯರ ಎದುರಿಗೆ ನಡೀತಿದ್ದ ಆ ಹುಡುಗ ಜೋರು ಗಾಳಿ ಬೀಸಿದ ತರ ಪಟ್ ಅಂತ ಮಾಯಾದ. ಇದನ್ನ ನೋಡಿ ಚಾಣಕ್ಯರಿಗೆ ಆಘಾತ ಆಯ್ತು. ಏನಾಗ್ತಿದೆ, ಅವನ್ ಎಲ್ಲಿಗೆ ಹೋದ ಅಂತ ಯೋಚಿಸೋಷ್ಟ್ರಲ್ಲೇ ಆ 2 ದರೋಡೆಕೋರರು ತಮ್ಮ ಸೊಂಟಕ್ಕೆ ಸಿಕ್ಸಿದ ಚಾಕು ತೆಗೆದು ಆ ಯಾತ್ರಿ ಮೇಲೆ ದಾಳಿ ಮಾಡಕ್ ಮುಂದಾದ್ರು. ಚಾಣಕ್ಯ ಆ ದರೋಡೆಕೋರರನ್ನ ತಡಿಬೇಕು ಅಂತ ಹೆಜ್ಜೆ ಇಡೋಷ್ಟ್ರಲ್ಲೇ ಮರಗಳ ನಡುವಿನ ತೂರ್ ಬಂದ 2 ಕಲ್ಲು ಅವರಿಬ್ಬರ ಹಣೆಗೆ ತಾಕ್ತು. ಆ ದರೋಡೆಕೋರರು ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ರು. ಆಶ್ಚರ್ಯದಿಂದ ಚಾಣಕ್ಯ ಸುತ್ತಲೂ ನೋಡಿದಾಗ ಅವ್ರ ದೃಷ್ಟಿ ಅಲ್ಲೇ ಇದ್ದ ಒಂದ್ ಮರದ ಕಡೆ ಹೋಯ್ತು. ಅದ್ರ ಮೇಲೆ ಕೂತಿದ್ದ ಹುಡುಗನ ಕೈಲಿ ಇನ್ನೂ ಕೆಲವು ಕಲ್ಲು ಇದ್ವು.
ಆ ಹುಡುಗ ಮರದಿನ ಕೆಳಗ್ ಜಿಗೀತಾ ಆ ಯಾತ್ರಿ ಹತ್ರ ಹೋಗಂದ, ಯಜಮಾನ್ರೆ ನಿಮ್ಗೇನೂ ಆಗಿಲ್ಲ ತಾನೆ? ಆ ವ್ಯಕ್ತಿ ತನ್ನೆದುರು ಬಂದ್ ನಿಂತ ಇಷ್ಟು ಚಿಕ್ಕ ಹುಡುಗನ ಪರಾಕ್ರಮ ನೋಡಿ ಆಶ್ಚರ್ಯದಲ್ಲಂದ್ರು, ನೀನ್ ಸರಿಯಾದ ಸಮಯಕ್ಕೆ ದೇವ್ರ ತರ ಬಂದೆ, ಇಲ್ಲ ಅಂದಿದ್ರೆ ಇವತ್ ನನ್ ಪ್ರಾಣ ಹೋಗಿರ್ತಿತ್ತು. ಇದನ್ನ ಕೇಳಿ ಆ ಹುಡುಗ ನಗ್ತಾ ಅಂದ, ಅರೇ ಇಲ್ಲ ಇಲ್ಲ ಯಜಮಾನ್ರೆ, ಅವರಿಬ್ರು ನಿಮ್ ಪ್ರಾಣ ತೆಗಿತಿರ್ಲಿಲ್ಲ, ಅವರು ಬರೀ ದರೋಡೆ ಮಾಡಿ ಓಡಿ ಹೋಗ್ತಿದ್ರಷ್ಟೇ. ಅಂದ್ಹಾಗೆ ಯಾತ್ರೆ ಸಮಯದಲ್ಲಿ ಒಂದು ಕತ್ತಿ ಜೊತೆಗಿರ್ಲಿ ಯಜಮಾನ್ರೆ, ಕತ್ತಿ ಇಲ್ಲ ಅಂದ್ರೆ ಕಡೆ ಪಕ್ಷ ಒಂದಿಷ್ಟು ಕಲ್ಲಾದ್ರೂ ಕೈಲಿರ್ಲಿ ಅಂತ ತನ್ನ ಕೈಲಿದ್ ಕೆಲವು ಕಲ್ಗಳನ್ನ ಅವ್ರ ಕೈಗಿಟ್ಟು ನಕ್ಕ. ಆ ವ್ಯಕ್ತಿ ಅವನಿಗೆ ಆಶೀರ್ವಾದ ಮಾಡಿ ಹೊರಟ್ರು. ಇದನ್ನೆಲ್ಲ ನೋಡ್ತಾ ನಿಂತಿದ್ದ ಚಾಣಕ್ಯರ ದೃಷ್ಟಿ ನೆಲದ ಮೇಲೆ ಬಿದ್ದಿದ್ದ ಆ ದರೋಡೆಕೋರರ ಕಡೆ ಹೋಯ್ತು. ಈಗ ಆ ಹುಡುಗ ಚಾಣಕ್ಯರನ್ನ ನೋಡ್ದ. ಅವನು ನಗ್ತಾ ಅವ್ರ ಹತ್ರ ಬಂದು, ಚಿಂತೆ ಮಾಡಬೇಡಿ ಗುರುಗಳೇ, ಅವರಿಬ್ಬರಿಗೆ ಏನೂ ಆಗಿಲ್ಲ, ಪ್ರಜ್ಞೆ ತಪ್ಪಿದಾರಷ್ಟೇ, ಅವ್ರಿಗೆ ಎಚ್ಚರ ಆಗುವಷ್ಟರಲ್ಲಿ ನೀವು ನಿಮ್ಮ ಊರಿಗೆ ತಲುಪಿಬಿಡಿ. ಇಷ್ಟ ಹೇಳಿ ಆ ಹುಡುಗ ಹೊರಡಕ್ ಸಿದ್ಧ ಆದ. ಆಗ ಚಾಣಕ್ಯ ಆ ಹುಡುಗನ್ನ ಕೇಳಿದ್ರು, ಇವರಿಬ್ಬರಿಗೆ ಏನೂ ಆಗಿಲ್ಲ ಅಂತ ನಿಂಗೆ ಗೊತ್ತು? ಹುಡುಗ ಹಿಂದೆ ತಿರುಗಿ ಹೇಳ್ದ, ಯಾಕಂದ್ರೆ ಅವ್ರಿಗೆ ನಾನು ಹೊಡೆದಿರೋ ಜಾಗ ಇದೆ ಅಲ್ಲ, ಅಲ್ಲೊಂದು ಮೂರ್ಛಾ ನಾಡಿ ಇರುತ್ತೆ, ಅಲ್ಲಿ ಪೆಟ್ಟು ಬಿದ್ರೆ ಸುಮಾರು 15 ನಿಮಿಷ ಪ್ರಜ್ಞೆ ಇರಲ್ಲ. ಇದನ್ನ ಕೇಳಿ ಚಾಣಕ್ಯರಿಗೆ ಆಶ್ಚರ್ಯ ಆಯ್ತು. ಬರೀ ಪ್ರಜ್ಞೆ ತಪ್ಪು ಹಾಗೆ ಯಾಕೆ ಹೊಡೆದೆ ಅಂತ ಕೇಳಿದ್ರು ಚಾಣಕ್ಯ. ಆಗ ಹುಡುಗ ಅಂದ, ಅವರಿಬ್ರು ಮಾಡ್ತಿರೋದು ತಪ್ಪಿರ್ಬೋದು, ಆದ್ರೆ ಆ ಯಾತ್ರಿ ಎಷ್ಟು ಅಸಹಾಯಕ ಆಗಿದ್ನೋ ಇವರು ಜೀವನದಲ್ಲಿ ಅಷ್ಟೇ ಅಸಹಾಯಕರು. ಈ ಸಾಮ್ರಾಜ್ಯದಲ್ಲಿ ಊಟಕ್ಕೆ ಗತಿ ಇಲ್ಲದೆ ಜನ ಹಾದಿ ತಪ್ಪಿದ್ದಾರೆ. ಸಾಮ್ರಾಜ್ಯ ಸುಧಾರಿಸಿದ್ರೆ ಇವರು ಸುಧಾರಿಸ್ತಾರೆ. ರಾಜ ಹಾದಿ ತಪ್ಪಿರೋದ್ರಿಂದಲೇ ಪ್ರಜೆಗಳು ಹಾದಿ ತಪ್ಪಿದಾರಷ್ಟೆ. ಆ ಹುಡುಗನ ಮಾತು ಚಾಣಕ್ಯರ ಮನಸ್ಸನ್ನ ತಾಕ್ತು. ಅವರು ಆ ಹುಡುಗನ ಹತ್ರ ಹೋಗಿ ಕೇಳಿದ್ರು, ಏನಪ್ಪ ನಿನ್ನ ಹೆಸರು? ಆ ಹುಡುಗ ನಗ್ತಾ ಅಂದ, ಚಂದ್ರಗುಪ್ತ. ಅದ್ಯಾಕೋ ಅವನ ಹೆಸರು ಕೇಳಿ ಚಾಣಕ್ಯರ ಮೈಯಲ್ಲಿ ರೋಮಾಂಚನ ಆದಂಗಾಯ್ತು. ಚಾಣಕ್ಯ ಆ ಹುಡುಗನ ತಲೆ ಮೇಲೆ ಕೈಯಿಟ್ಟು ಮನಸ್ಸಲ್ಲೇ ಅನ್ಕೊಂಡ್ರು, ಮಗಧ ಸಾಮ್ರಾಜ್ಯದ ಭವಿಷ್ಯ ನಂಗೆ ಈ ಹುಡುಗನ ಕಣ್ಣಲ್ಲಿ ಕಾಣ್ತಾ ಇದೆ. ಒಬ್ಬ ರಾಜನಲ್ಲಿ ಯಾವಾಗ್ಲೂ ಶೌರ್ಯ ದಯೆಯ ನಡುವೆ ಸಮತೋಲನ ಇರಬೇಕು. ಹೇ ನಂದ ರಾಜ, ನೀನು ನಿನ್ನ ಕರ್ತವ್ಯನಷ್ಟೇ ಮರ್ತಿಲ್ಲ, ಬದಲಾಗಿ ನಿನ್ನ ಅಹಂಕಾರದಿಂದ ಮಗಧದ ಮಣ್ಣನ್ನೇ ಹಾಳು ಮಾಡಿದೀಯ. ಆದ್ರೆ ಇವತ್ತಿಂದಲೇ ಮಗಧದ ನೆಲನ ಸ್ವಚ್ಛ ಮಾಡೋ ಪ್ರಕ್ರಿಯೆ ಶುರುವಾಗಿದೆ. ಈಗ ನಿನ್ನ ಹತ್ರ ಸಮಯ ಇಲ್ಲ ಧನಾನಂದ, ನನ್ನ ಹುಡುಕಾಟ ಇಲ್ಲಿಗೆ ನಿಲ್ತು. ನನಗೆ ಮಗಧ ಸಾಮ್ರಾಜ್ಯದ ಮಹಾ ಸಾಮ್ರಾಟ ಸಿಕ್ಕ, ಚಂದ್ರಗುಪ್ತ.